ವೈಸ್ ಟೈಮ್ ಬಂದು 8:55. ಇವತ್ತು ಸ್ಪೆಷಲ್ ಹಾಟ್ ಡಾಗ್ ಕರಿ ಇದು ಮಾಡ್ತಾಯಿದ್ದೀನಿ. ಕ್ಯಾರೆಟ್, ಆನಿಯನ್, ಆಯಿಲ್, ಹಾಟ್ ಡಾಗ್ ಸ್ಮಾಲ್ ಪೀಸಸ್, ಬ್ರೋಕ್ಲಿ, garlic, ginger and ಇದು beetroot leaf and broccoli. ಓಕೆ, ಫಸ್ಟ್ ಪ್ಯಾನ್ ತೊಗೊಂಡಿದ್ದೀವಿ. ಪ್ಯಾನ್ ಆಯಿಲ್ ಹಾಕ್ಕೊಳ್ಳೋಣ. ಇಷ್ಟು ಬೇಕು ಆಯಿಲ್ ಇದಕ್ಕೆ. ಇವಾಗ ಹಾಟ್ ಡಾಗ್ ಪೀಸಸ್ ಹಾಕ್ಕೊಳ್ಳೋಣ. ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಲಿದೆ. ಫ್ರೈ ಆಗಿದೆ ಕ್ಲೀನಾಗೆಲ್ಲ. ಇದನ್ನು ಇನ್ನೊಂದು ಶಿಫ್ಟ್ ಮಾಡ್ಕೊಳ್ಳೋಣ ಬೌಲ್ಗೆ. ಆಗಿದೆ ಕ್ಲೀನಾಗಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದೆ. ಇದಕ್ಕೆ ಕ್ಯಾರೆಟ್ ಹಾಕೋಣ. ಕುತ್ಕೊಂತಿದ್ದು ಕ್ಯಾರೆಟ್ ಎಲ್ಲ ಬೆಂದಿದೆ ಆಲ್ಮೋಸ್ಟ್. ಸ್ವಲ್ಪ ಇದಕ್ಕೆ ಈ ವೆಜಿಟೇಬಲ್ ಹಾಕ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡೋಕ್ಕೆ ಕಲರ್ಫುಲ್ಲಾಗಿ ಸಕ್ಕದಾಗಿದೆ ನೋಡಿ. ಸೊ ಇದು ಫ್ರೈ ಆಗ್ತಿದೆ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಇನ್ನು ಬೇಯಬೇಕಿದು ಪರ್ಫೆಕ್ಟಾಗಿ. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಚೂರು ಪೆಪ್ಪರ್ ಹಾಕೋಣ. ಓಕೆ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ರಸಬಾಳೆ, ಧನಿಯಾ, ಚಿಲ್ಲಿ ಪೌಡರ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಡಿಯಾದಲ್ಲಿ ಡಿಮಾರ್ಟಿಂದ ತೊಗೊಂಬಂದೆ. ಇಲ್ಲೆಲ್ಲ ಕಾಸ್ಟ್ಲಿ ತುಂಬ. ಮಸಾಲ ಸ್ಪೈಸಿ ಪೌಡರ್ಸು ಮತ್ತು ಮಸಾಲೆ ಐಟಮ್ ತುಂಬ ಕಾಸ್ಟ್ಲಿ. ಸೊ ಎಲ್ಲ ಡಿಮಾರ್ಟಿಂದ ಕಾಲು kg ಅರ್ಧ kg ತೊಗೊಂಬಂದಿದ್ದೀನಿ. ಸೊ ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಹಾಟ್ ಡಾಗ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ನೀರು ಆಯಿಲ್ ಎಷ್ಟು ಬಿಟ್ಕೊಂಡಿದೆ.
ಸೊ ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಕಮ್ಮಿ ಇದೆ. ನೋಡೋಕ್ಕೆ ತುಂಬ ಸಕ್ಕತ್ತಾಗಿದೆ. ನೋಡೋಕ್ಕೆ ಟೇಸ್ಟ್ ಮಾತ್ರ ನೀರು ಬರ್ತಿದೆ ನನಗೆ. ಓಕೆ, ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಆಗ, ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕಾಗುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್. ಸೊ ಫಿನಿಶ್ ಆಗಿದೆ. He got like more than 50, but I'm the one who likes his videos. ಸೊ ರೈಸ್ ರೆಡಿ ಆಗಿದೆ, along with curry and yogurt.